ಮಾಡೋದು ಅಷ್ಟೇ ಅಲ್ರಿ, ನಿಯಂತ್ರಣಕ್ಕೆ ಏನು ಬೇಕು ಅಷ್ಟು ಮಾಡಿದರೆ ಸಾಕಲ್ಲ. ಹಂಗಿದ್ರೆ ಹಿಂದಿನ ಮಂದಿ ಏನು ಮಾಡ್ತಿದ್ರು? ಬ್ಯಾಸ್ಗೆ ತುಂಬ ಯಾಕೆ ಬರೀ ಕುಂಟಿಲೆ ಹರಗ್ತಿದ್ರಿ ಒಣ ಬಿಸಿಲಾಗ? ಹೆಂಗೆ ಸರ್ ಕುಂಟಿ ಹೊಡಿದ್ರೆ ಹೆಂಗೆ ಕಾಯ್ತೈತ್ರಿ? ಅಂದ್ರೂ ಮನ್ಯಾಗ ಐತಿಲ್ರಿ ನೇಗ್ಲ? ಇಲ್ಲ. ಹಾಂ, ಬದುಕಿದ್ರಿ ನೀವು. ಇಲ್ಲಾಂದ್ರೆ ಮೊದಲು ನಿಮ್ಮ ಮನೆಗೆ ಬರ್ತಿದ್ದೆ ಇವತ್ತು. ನೋಡ್ರಿ ಸರ್ ಹೇಳಿದ್ರಿ, ಈಗ ಮೊದಲ ಕುಂಟಿಲೆ ಹೊಡಿದ್ರಿಂದ ಮ್ಯಾಲಿಂದ 2 ಇಂಚ್ ಮಣ್ಣು ಅಷ್ಟೇ ಹೊಳ್ಳಾಡ್ತಿತ್ತದು. ಅದು ಹೆಂಗೆ ಹಿಂಗಾರಿ ಇದೇನು ಬೆಳೆದು ಉಳಿತಿತ್ತಲ್ರಿ ಅದೆಲ್ಲ ಕತ್ತರಿಸಿ ಬೀಳಲಿ ಅಂಥೇಳಿ ಕುಂಟಿನ ಹಾಕ್ತಿದ್ರು. ಹೊಳ್ಳಿ ಯಾರ್ದು ಎರಿ ಮಣ್ಣು ಇರ್ತದೆ ಅವ್ರಿಗೆ ಅನುಭವ ಬಂದಿರ್ತದೆ. ಹೆಂಗೆ ಡಿಸೆಂಬರ್ ದಾಟ್ತೈತಿ, ಸಂಕ್ರಾಂತಿ ಬರ್ತೈತಿ, ಹಂಗಂಗೆ ಎರ್ಕಲ್ ಬಿಡಿ ಚಾಲು ಆಗ್ತಾವೆ ಮಣ್ಣಾಗ. ಹೌದ್ರಿ? ಯಾಕೆ ಎರ್ಕಲ್ ಬಿಡಿ ಬಿಡ್ತೈತೆ ಅದು? ಎರ್ಕಲ್ ಬಿಡಿ ಬಿಟ್ರೆ ಏನಾದಂಗೆ ಅದು ಮಣ್ಣಾಗ ಹಸಿ ಹೆಚ್ಚಾದಂಗೆ ಕಮ್ಮಿ ಆದಂಗಿಲ್ಲ ರೀ. ಆ ಎರ್ಕಲ್ ಬಿಡಿ ಒಳಗೆ ಮಣ್ಣು ಬಂದು ಬಿತ್ತು ಕುಂಟಿ ದಿಂಡು ತಿಕ್ಕಿ ಅಂದ್ರೆ ಆ ಒಳಗಿದ್ದಿದ್ದು ಹಸಿ ಆರ್ಗೊಡೋದಿಲ್ಲ ರೀ. ಹಾಂ ರೀ, ಒಳಗೆ ಗಾಳಿ ಆಡಿದ್ರನ ಅದ್ರದ್ದು ಹಸಿ ಹೋಗ್ಬೇಕಲ್ರಿ, ಇಲ್ಲಾಂದ್ರೆ ಯಾಕೆ ಹಸಿ ಹೋಗ್ತದೆ? ಎಷ್ಟು ಸೂಕ್ಷ್ಮ ಇತ್ತು ಅವ್ರದ್ದು. ನಮ್ದು ಎರ್ಕಲ್ ಬಿಡಿ ಕಾಣತ್ತವ ತಡಿ ಅದಕ್ಕೆ ಪೂರ ಗುಡ್ಡನ ಹೊಳ್ಸೋಣ ಅಂಥೇಳಿ ಗುಡ್ಡ ಹೊಳ್ಸೋ ಕೆಲಸ ನಡೆದು. ಬರೀ ಮ್ಯಾಲಿಂದ ಅಷ್ಟೇ ಯಾಕೆ ಹಸಿ ಆರ್ಬೇಕು, ಒಳಗಿಂದು ಆರ್ಲೆ ಅಂಥೇಳಿ. ಹಿಂಗೆ ಒಳಗಿಂದ ಹಸಿ ಆರ್ಕೊಂತ ಹೋದ್ರೆ ಏನಾಗ್ತೈತೆ ರೀ? ಈಗ ನಿಮ್ಮ ಮಣ್ಣೊಳಗಾಗಲಿ ಅಥವಾ ಬೇರೆ ಸಗಣಿಯಾಗಲಿ ಎಲ್ಲ ಈ ಸೂಕ್ಷ್ಮಾಣು ಇರ್ತಾವಂತಂದ್ರೆ ಕಲ್ಪನಾ ಬಂದೈತೆ ರೀ. ಭಾಳ ಮಂದಿ ನಂಗೆ ಅಂತಾರೆ, ಈ ಸೂಕ್ಷ್ಮಾಣು ಅಂದ್ರೆ ಏನು ರೀ, ನಮ್ಮ ಕಣ್ಣಿಗೆ ಕಂಡಿಲ್ಲಲ್ಲ ಅವು ಅಂಥೇಳಿ. ಕಂಡೈತ್ರಿ ಯಾವಾಗಾರ ಸೂಕ್ಷ್ಮಾಣುಗಳ್ನ ಯಾರು ನೋಡಿರಿ ಎಲ್ಲಿ ಲ್ಯಾಬ್ನಾಗ ಸರ್? ಅಲ್ಲ, ಹುಳ ಐತ್ರಿ ಸೂಕ್ಷ್ಮಾಣು, ಮೈಕ್ರೋಬ್ಸ್, ಏನು ಸೂಕ್ಷ್ಮಜೀವಿ ನೋಡಿಲ್ಲಲ್ರಿ. ಈಗ ನಿಮ್ಮೂರ ಕಡೆ ಯಾವ್ದು ಹಣ್ಣು ಬರ್ತೈತ್ರಿ ಚಲೋದ ವಾಸನೆ ಬರೋದ? ಬ್ಯಾಡ್ ಬಿಡ್ರಿ, ಹಿಂಗೆ ಮಾಡ. ಈಗ ಇಲ್ಲಿ ಈ ಗಾಡಿ ಹಚ್ಚಿ ಕಡೆ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಸಾಕತ್ನ ಅಂತ ತಿಳ್ಕೊ, ಗೊತ್ತಾಗ್ತೈತಿಲ್ರಿ ನಿಮಗೆ? ಕಂಡಿಲ್ಲ ಮತ್ತು ಹಾಂ, ಗಾಳಿಗೆ ಬರ್ತೈತ್ರಿ ಉಳ್ಳಾಗಡ್ಡಿ ಬಜ್ಜಿನೇ ಬರ್ತೈತೇನ್ರಿ ಗಾಳಿಗೆ? ಎಣ್ಣಿದು ಏನು ಬರ್ತೈತೆ ಅದು? ವಾಸನೆ ಕಂಡಿಲ್ಲಲ್ಲ, ಆದರೂ ಉಳ್ಳಾಗಡ್ಡಿ ಬಜ್ಜಿನ ಅಂತ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಮೂಗು ಹೇಳ್ತೈತ್ರಿ. ಹಂಗೆ ಈ ಒಣ ಮಣ್ಣಾಗ ಫಸ್ಟ್ ಮಳೆ ಬೀಳ್ತೈತಲ್ರಿ, ಒಂದು ಮಣ್ಣಿನ ವಾಸನೆ ಬರ್ತೈತೆ, ಗೊತ್ತೈತಿ? ಪುರ್ಸತ್ ಐತಿಲ್ಲ ಮತ್ತು ಅಲ್ಲಿ ಎಲ್ಲರಿಗೂ ವಾಸನೆ ತೊಗೊಳ್ಳೋಷ್ಟೇ ರೀ. ಇನ್ನು ಎಲ್ಲರೂ ಫೋನ್ಯಾಗ ಬ್ಯುಸಿ ಇದೀರಿ. ಯಾಕೆ ಬರ್ತೈತ್ರಿ ಆ ಮಣ್ಣಾಗಿನ ವಾಸನೆ? ಆಕ್ಟಿನೋಮೈಸಿಟಿಸ್ ಇವೆಲ್ಲ ಪದ ಬೇಡ, ಅಂದರೆ ಯಾವ ಒಂದಿಷ್ಟು ಸಣ್ಣ ಹುಳ ಅದಾವ ಅನ್ಕೋರಿ ನಮ್ಮ ಕಣ್ಣಿಗೆ ಕಾಣ್ಲಾರ್ದಂಥದ್ದು. ಹೆಂಗೆ ನಮಗೆ ಬಜಿದು ವಾಸನೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೂ ವಾಸನೆ ಐತಿ ಅಲ್ಲಿ ಬಜಿ ಮಾಡತ್ತಾರ ಅಂತ ಗೊತ್ತಾಕೈತಲ್ಲ, ಹಂಗೆ ಮಣ್ಣೊಳಗೂ ಒಂದಿಷ್ಟು ನಮ್ಮ ಕಣ್ಣಿಗೆ ಕಾಣ್ಲಾರದ್ದು ಅದಾವೆ. ಅವು ಅಲ್ಲಿ ಬದುಕಬೇಕಂದ್ರೆ ಮಣ್ಣು ತೇವಾಂಶ ಇಷ್ಟು ಅಂಥೇಳಿ ಮೇಂಟೈನ್ ಮಾಡಬೇಕ್ರಿ. ಅದು ಹಸಿಯಲ್ಲಿ ಉಳಿಯಬೇಕ, ಬೇರೆ ದಾರಿನೇ ಇಲ್ಲ. ಸಗಣಿ ಒಳಗೂ ಇಂಥ ಸೂಕ್ಷ್ಮಾಣು ಅದಾವಂತೀರಿ? ಅದಾವ್ರಿ. ಅದಕ್ಕೆ ಸಗಣಿ ಹಸಿದು ಬರ್ತೈತೆ, ನಾವು ಒಣ ಪೌಡ್ರಾಗಿ ಬೀಳ್ತೈತೆ ದನದಿಂದ. ನೋಡಿರಿ, ಇನ್ನೊಮ್ಮೆ ವಿಚಾರ ಮಾಡಿರಿ, ಇಲ್ಲ ಹೋಗಿ ಟೆಸ್ಟ್ ಯಾರ ಮಾಡಬೇಡ್ರಿ. ಅದಕ್ಕೆ ಸಗಣಿ ದುಂಡ್ಗೆ ಹಾಕ್ತೈತಿಲ್ರಿ. ಯಾವ್ದಾರ ಒಂದು ಸಸ್ಯಾಹಾರಿ ಪ್ರಾಣಿದು ಹೇಳ್ರಿ ಅದ್ರದ್ದು ಹಿಕ್ಕಿ ದುಂಡ್ಗೆ ಆಗ್ಲಾರದು ನೋಡೋಣ, ಹೇಳ್ಬೋದ್ರಿ? ಯಾವ್ದ್ರ? ಆಡಿಂದು ತಗೋರಿ, ಕುರಿದು ತಗೋರಿ, ಕತ್ತಿದ್ದು ತಗೋರಿ, ಕುದುರಿದು ತಗೋರಿ, ಆನಿದು ತಗೋರಿ, ಹೆಸರುಗತ್ತಿ ತಗೋರಿ, ಜಿರಾಫೆದು ತಗೋರಿ, ಜಿಬ್ರಾದ್ ತಗೋರಿ, ಎಲ್ಲನೂ ಹಿಕ್ಕಿನ ಬೀಳ್ತೈತಲ್ರಿ. ಯಾಕೆ ಹಂಗೆ ದುಂಡಗನ ಆಗಿರ್ತಾವು? ಒಳಗಿರುವಂಥ ನಮ್ಮ ಏನು ಕಣ್ಣಿಗೆ ಕಾಣ್ಲಾರ್ದಂಥ ಸೂಕ್ಷ್ಮಾಣುಗಳು ಅದಾವಲ್ರಿ, ಹುಳುಗಳು ಅದಾವಲ್ಲ, ಅವು ಆ ಹಸಿ ಇದ್ರನ ಬದುಕ್ತಾವೆ. ಅದಕ್ಕಂತೇಳಿ ಅದೆಲ್ಲ ದುಂಡಗನ ಬೀಳಾಕತ್ತೈತಿ, ಹಸಿ ಮೇಂಟೈನ್ ಆಗ್ಲ ಅನ್ನೋದಕ್ಕೆ. ಕರೆಕ್ಟ್. ಆದ್ರೆ ಮಣ್ಣಾಗ ಅಂಥ ಸೂಕ್ಷ್ಮಾಣು ಇಲ್ಲ ಅಂತೀರಿ. ಮತ್ತು ಹಂಗಿದ್ರೆ ಮತ್ತು ಅದಾವ ಅನ್ನೋದಾದ್ರೆ ನಾವು ಹಸಿ ಇಡಾಕ ಕೆಲಸ ಮಾಡತ್ತೀವೇನ? ಹಂಗಿದ್ರೆ ಇವತ್ತಿಂದ ಏನು ಬದಲಾಗಬೇಕ್ರಿ? ಮಣ್ಣು ಬದಲಾಗಬೇಕು, ಏನು ಮನೇನ ಗಾಡಿ ನಾವು ಬದಲಾಗಬೇಕು? ಹೌದ್ರಿ. ಯುಗಾದಿ ಬರೋ ಮಟಾರೆ ನೇಗ್ಲ ಡಬ್ಬ ಹಾಕೋದು ಬಂದ್ ಮಾಡಿರಿ. ಅದ್ರೊಳಗಿರೋ ಹಸಿ ಆರು ಹೋದ್ರೆ ಅದ್ರೊಳಗೆ ಮಣ್ಣೊಳಗೆ ಜೀವದ್ರವ್ಯ ಅಂಥೇಳಿ ಒಂದು ಪದಾರ್ಥ ಇರ್ತದೆ.
ಈ ಜೀವದ್ರವ್ಯ ಅದಕ್ಕೆ ಇಂಗ್ಲೀಷ್ನಾಗ ಹ್ಯೂಮಸ್ ಅಂತಾರೆ. ನೀವು ಹ್ಯೂಮಿಕ್ ಆ್ಯಸಿಡ್ ಫುಲ್ವಿಕ್ ಆ್ಯಸಿಡ್ ಅಂತ ಪುಸ್ ಅಂತ ಹೊಡ್ಕೊತ ಹೋಗ್ತಿರಲ್ಲ, ಅದು ನೀವು ಮಳೆ ಆದಾಗ ನಿಮ್ಮ ತಿಪ್ಪಿದ್ಲೆ ಏನು ಒಂದು ರಸ ಬರ್ತೈತಲ್ರಿ ಕಂದು ಬಣ್ಣದ, ಅದೇ ಅದು ಮಣ್ಣೊಳಗಿದ್ರೆ ರೊಟ್ಟಿಗೆ ಜಿಗಿಟ್ ಹಾಕ್ದಂಗೆ, ಜೋಳದ ಹಿಟ್ಟಿಗೆ ಜಿಗಿಟ್ ಹಾಕ್ದಂಗೆ. ಆ ಜಿಗಿಟ ಹಾರೋದ್ರೆ ನಿಮ್ಮ ರೊಟ್ಟಿ ಗಟ್ಟಿ ಆಗ್ತಾವನು. ಹಾಂ,